ಬ್ಯಾನರ್ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ಆಕ್ಚುಲಿ ರೂಲ್ಸ್ ಇದೆಯಂತೆ ನಗರಸಭೆನಲ್ಲಿ ಪೇ ಮಾಡಿ ಅದಾದ್ಮೇಲೆ ಹಾಕ್ಬೇಕು ಅಂತ. ಸಾಕಷ್ಟು ಜನ ಅದನ್ನ ಫಾಲೋ ಮಾಡಲ್ಲ ಅಂತಾನು ಒಂದು ಟಾಕ್ ಇದೆ. ಇದ್ರ ಬಗ್ಗೆ ಇಲ್ಲ, ಈಗಾಗಲೇ ಇದ್ರ ಬಗ್ಗೆ ವಿಸ್ತೃತವಾದಂತಹ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದೀನಿ. ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳು, ULBಗಳು ಅವರೊಂದು ಡಿಸಿಷನ್ ತಗೊಂಡು ಈಗ ಏನ್ ಮಾಡಿದೀವಿ, 3 ದಿನ ಮಾತ್ರ ಫ್ಲೆಕ್ಸ್ ಇರಬೇಕು ಕಾರ್ಯಕ್ರಮ ದಿನ, ಅದ್ರ ಹಿಂದಿನ ದಿನ ಅದಾದ ನಂತರ. ಸೊ ಈ 3 ದಿನಗಳಲ್ಲಿ ಫ್ಲೆಕ್ಸ್ ನ ನೀವು ಬಳಸಬಹುದು. ಮತ್ತೆ ಅಧಿಕೃತವಾದಂತ ಪರ್ಮಿಷನ್ ತಗೊಂಡು ಬೆಳೆಸಬೇಕು. ಪರ್ಮಿಷನ್ ಇಲ್ಲದೆ ಯಾವುದೇ ಅನಧಿಕೃತವಾದ ಫ್ಲೆಕ್ಸ್ಗಳು ಅಥವಾ ಬ್ಯಾನರ್ಗಳಿದ್ರೆ ಅವುಗಳನ್ನ ಯಾವುದೇ ಮುಲಾಜಿಲ್ಲದೆ ತೆಗೆದುಹಾಕಬೇಕು ಅಂತೇಳಿ ನಗರಸಭೆ ಅಧಿಕಾರಿಗಳಿಗೆ ಈಗಾಗಲೇ ನಾವು ನಿರ್ದೇಶನ ಕೊಟ್ಟಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳಿಗೂ ಇವರೀಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒನ್ ವೇಗಳ ಪಾಲನೆ ಎಷ್ಟು ಮಾತ್ರ ಆಗುತ್ತೆ ಸರ್? ಅದೇ ಇದ್ರ ಬಗ್ಗೆ ನಾವು SP ಅವರು ಕಳೆದ ಒಂದು 2 ತಿಂಗಳ ಹಿಂದೆ ನಗರ ಪರ್ಯಟನೆ ಮಾಡಿದಾಗ ಈ ಒನ್ ವೇ ರಸ್ತೆಗಳು, ಆಮೇಲೆ ಎಲ್ಲೆಲ್ಲಿ ಬೋರ್ಡ್ಗಳು ಹಾಕಬೇಕು, ಸೈಲೆಂಟ್ ಝೋನ್ಸು, ಆಮೇಲೆ ಸ್ಪೀಡ್ ಲಿಮಿಟ್ಟು, ಇಂಥವೆಲ್ಲ ನಾವು ಹೇಳಿದ್ದು. ಅದ್ರ ಬಗ್ಗೆ ಈಗ ಪೊಲೀಸ್ನವರು ಕೂಡ ಭಾಳ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಅವರು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಟ್ರಾಫಿಕ್ ದೃಷ್ಟಿಯಿಂದ ಬದಲಾವಣೆ ಮಾಡೋ ಕೆಲಸನೂ ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಥರ ರಸ್ತೆಲೆಲ್ಲ ಕೂತ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆಲ್ಲ ಅನುಕೂಲನ ಅಲ್ಲೇ ಮಾಡಿಕೊಡ್ತೀವಿ. ನೀವು ಆರಾಮಾಗಿ ಅಲ್ಲಿ ನಿಮ್ಮ ವ್ಯಾಪಾರ ಮಾಡ್ಕೋಬೋದು, ನಿಮ್ಮ ಮನೆಗಳಿಗೆ ಹೋಗ್ಬೋದು. ಆಯ್ತಲ್ಲ. ವಿ ಆರ್ ಪ್ಲಾನಿಂಗ್ ಹೂವಿನ ಅಂಗಡಿಗಳು ಎಂಟ್ರೆನ್ಸ್ ಅಲ್ಲಿ ಬರ್ತವೆ. ಇಲ್ಲಿ ಒಳಗಡೆ ಹಣ್ಣು ಸೆಪರೇಟು, ತರಕಾರಿಗಳು ಸೆಪರೇಟ್ ಮಾಡ್ತಾರೆ. ಒಟ್ಟು 85 ಮಳಿಗೆಗೆ ಪ್ಲಾನ್ ಮಾಡಿದ್ದೀವಿ. ವಿತ್ ಆಲ್ ಫೆಸಿಲಿಟೀಸ್, ಶೆಲ್ಟರ್ ಇರುತ್ತೆ, ಆಮೇಲೆ ವಾಟರ್ ಫೆಸಿಲಿಟಿ ಇರುತ್ತೆ, ಆಮೇಲೆ ಅವರಿಗೆ ಗಾಳಿ ಬೆಳಕು ಅನುಕೂಲ ಇರುತ್ತೆ. ಈ ರಸ್ತೆನಲ್ಲಿ ಇದ್ಕೊಂಡು ರಸ್ತೆ ಓಡಾಟಕ್ಕೆ ಮೊದಲೇ ಕಿರಿದಾದ ರಸ್ತೆಗಳು ನಮ್ದೆಲ್ಲ. ಇವೆಲ್ಲ ಹಳೆಯ ಕೋಲಾರ. ಇಲ್ಲಿ ರಸ್ತೆಗಳೇ ಇಲ್ಲ. ನಮಗೆ ಇರೋ ರಸ್ತೆಗಳನ್ನು ನಾವು ಆಕ್ರಮಣ ಮಾಡಿಕೊಂಡು ಅದನ್ನು ಆಕ್ರಮಿಸ್ಕೊಂಡ್ಬಿಟ್ರೆ ಸಾರ್ವಜನಿಕ ಓಡಾಟಕ್ಕೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಇದು ನಮ್ಮ ನಗರಸಭೆಯವರು ಒಂದು ರೀತಿ ಡಿಸ್ಕವರ್ ಮಾಡಿದ್ರು. ಇದನ್ನು ಫುಲ್ಲು ತಿಪ್ಪೆ ಬಿದ್ದಿತ್ತು. ನಮ್ಮ ನವೀನ್ ಇದಾರಲ್ಲ, ಅವ್ರ ಟೀಮ್ ಅವರೆಲ್ಲ ಅದನ್ನ ಅಳಿಸಿದ್ರು. ಸೊ ಹಾಗಾಗಿ ಇಲ್ಲಿ ಇವೆಲ್ಲ ಹಳೆಯ ಟೌನ್ಗಳು. ಹಾಗಾಗಿ ಅವಾಗೆಲ್ಲ ದೇರ್ ವಾಸ್ ನೋ ಪ್ಲಾನಿಂಗ್ ಅಲ್ವಾ. ಆಮೇಲೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಗರ ಬೆಳೀತದೆ ಅನ್ನೋ ಕಲ್ಪನೆ ಕೂಡ ಇರೋದಿಲ್ಲ. ಅವಾಗ ಆ ಕಾಲಕ್ಕೆ ತಕ್ಕಂಗೆ ಪೇಟೆಗಳು, ಬೀದಿಗಳು, ರಸ್ತೆಗಳು ಈ ತರ ಆಗೋಗಿತ್ತು. ಹಾಗಾಗಿ ನಮ್ಗೆ ಇನ್ನೂ ಈ ಒಂಥರ ಹಳೆಯ ಲುಕ್ಕು, ಟ್ರೆಡಿಷನಲ್ ನೋಡಿ, ಗಲ್ಲಿ ತರ ನಮ್ಗೆ ಯಾವ್ದೋ ದೊಡ್ಡದಾಗಿ ವಿಶಾಲವಾದ ರಸ್ತೆಗಳು ನಿಮಗೆ ದೊಡ್ಡ ದೊಡ್ಡ ನಗರಲಿದ್ದಂಗೆ ಕಾಣ್ಬೇಕಂದ್ರೆ ಹೊಸ ಲೇಔಟ್ಗಳಿಗೆ ಹೋಗ್ಬೇಕು. ಹೊಸ ಲೇಔಟ್ ಅಲ್ಲಿ ಮಾಡಿದಾಗ ನೀವು ಪ್ಲಾನ್ ಮಾಡಿ ಮಾಡ್ತೀರಿ. ಇವೆಲ್ಲ ಹಿಂದಿನಿಂದ ಬಂದಿರೋದ್ರಿಂದ ಈ ಹಳೆಯ ರಸ್ತೆಗಳು, ಕಿರಿದಾದ ಓಣಿಗಳು ರಸ್ತೆಗಳಲ್ಲೇ ಇನ್ನೂ ನಡೀತಾ ಇದೆ ನಮ್ಮ ಸಾರ್ವಜನಿಕರ ಮತ್ತು ಅವರೆಲ್ಲ ಸಾಮಾಜಿಕ ಮತ್ತು ಎಕನಾಮಿಕ್ ಆಕ್ಟಿವಿಟೀಸ್. ಅಂತರ್ಗಂಗೆ ಅಂದಾಗ ನಾಲ್ಕ ಬಂದು ಸರ್, ಅಂತರ್ಗಂಗೆಗೆ ಬೆಂಗಳೂರಿಂದ ಬರುವಂತ ಕ್ರೌಡ್ ತುಂಬಾ ಜನ ಇದ್ದಾರೆ. ಕೋಲಾರ ಅಂತ ಹೊಡೆದ್ರೆ ಅದರಲ್ಲಿ ಅಂತರ್ಗಂಗೆ ಒನ್ ಆಫ್ ದ ಮೇಜರ್ ಅಟ್ರಾಕ್ಷನ್ಸ್ ಅಂತ ತೋರಿಸುತ್ತೆ ಗೂಗಲ್ ಅಲ್ಲಿ ಕೂಡ. ಸೊ ಅದನ್ನ ಹೇಗೆ ನಾವು ಡೆವಲಪ್ ಮಾಡ್ಬೋದು ಅಂತ ಈಗಾಗಲೇ ತುಂಬಾ ಒಂದಷ್ಟು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಆಗ್ತಾ ಇದೆ. ಇನ್ನು ಏನ್ ಮಾಡಬಹುದು ಅಂತ ನಿಮ್ಮ ಐಡಿಯಾ ಇದೆ ಸರ್? ಅಂತರ್ಗಂಗೆ ನೀವು ಹೇಳ್ದಂಗೆ ಅದು ಬಹಳ ನೈಸರ್ಗಿಕವಾದಂಥ ತಾಣ. ಅಲ್ಲಿ ಶಿವನ ದೇವಾಲಯ ಜೊತೆಯಲ್ಲಿ ಅದು ಧಾರ್ಮಿಕವಾಗಿಯೂ ಮತ್ತು ಸಾಂಸ್ಕೃತಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಬಹಳ ಪ್ರಸಿದ್ಧಿನ ಪಡೆದಿದೆ. ಇತ್ತೀಚೆಗೆ ಅಲ್ಲಿ ಈ ಚಾರಣಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತಿರೋದ್ರಿಂದ ಹೊರಗಡೆ, ವಿಶೇಷವಾಗಿ ಬೆಂಗಳೂರಿನ ಬಹಳ ಜನ ಈ ರಜಾ ದಿನಗಳಲ್ಲಿ ಚಾರಣಕ್ಕೆ ಬರ್ತಾರೆ. ಹಾಗಾಗಿ ಅದು ಒಂಥರ ಈ ನಿಸರ್ಗ ಪ್ರಿಯರಿಗೆ, ಅದರಲ್ಲೂ ಅಡ್ವೆಂಚರ್ ಸ್ಪೋರ್ಟ್ಸ್ನ ಇಷ್ಟಪಡೋರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವ್ರನ್ನ ಸೆಳೀತಾ ಇದೆ. ಅಲ್ಲಿರ್ತಕ್ಕಂಥ ದೇವಸ್ಥಾನವೂ ಕೂಡ ಪುರಾತನವಾದದ್ದು, ಅದರದ್ದೇ ಆದಂಥ ಇತಿಹಾಸ ಇದೆ ಅದಕ್ಕೆ. ಅದನ್ನು ಮತ್ತಷ್ಟು ನಾನು ಮೊದಲನೇ ಸಾರಿ ವಿಸಿಟ್ ಮಾಡಿದಾಗ ನನಗೆ ಅನ್ನಿಸ್ತು ಇದನ್ನು ಡೆವಲಪ್ ಮಾಡಬೇಕು ಅಂತ. ಹಾಗಾಗಿ ಪ್ರವಾಸೋದ್ಯಮದಿಂದ ಒಂದಷ್ಟು ದುಡ್ಡು ಜೋಡಿಸ್ಕೊಂಡು, ಮುಜರಾ ಇಲಾಖೆಯಿಂದ ದುಡ್ಡು ಜೋಡಿಸ್ಕೊಂಡು, ಕೆಳಗಡೆಯಿಂದ ಮೇಲ್ವರೆಗೂ ಮೆಟಲ್ನ ನಾವು ಅದನ್ನು ರಿಪೇರಿ ಮಾಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಆಮೇಲೆ ನೀವು ಗಮನಿಸಿರ್ಬೇಕು, ಹತ್ತು ಹೋಗುವಾಗ ರೈಲಿಂಗ್ಸ್ ಇರಲಿಲ್ಲ ಮಧ್ಯದಲ್ಲಿ. ವಯಸ್ಸಾದವರು ಮತ್ತು ಮಕ್ಕಳು ಹತ್ತಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಅವರಿಗೆ ನಾವೀಗೇನು ಮಾಡಿದ್ದೀವಿ, ರೈಲಿಂಗ್ಸ್ ಎಲ್ಲ ಹಾಕ್ಕೊಟ್ಟಿದ್ವಿ ಮಧ್ಯದಲ್ಲಿ. ಆ ಕಡೆ ಈ ಕಡೆ ನಡಿಬೇಕಾದ್ರೆ ಈ ಸ್ಟೆಪ್ಸ್ ಎಲ್ಲ ರೀಸೆಟ್ ಮಾಡಿದ್ದೀವಿ. ಮೊದಲು ಅದು ಈವನ್ ಆಗಿರಲಿಲ್ಲ, ಅನ್ಈವನ್ ಆಗಿತ್ತು. ಆಮೇಲೆ ಮೇಲೆ ಪುಷ್ಕರಣಿನ ಸ್ವಲ್ಪ ಅಭಿವೃದ್ಧಿ ಮಾಡಿದ್ದೀವಿ. ಒಂದು 60-70 ಲಕ್ಷ ನಾವು ಬಂದ ಮೇಲೆ ಖರ್ಚು ಮಾಡಿಸಿ
ಆ ದೇವಸ್ಥಾನದ ಒಂದು ಪಾವಿತ್ರ್ಯತೆಯನ್ನು ಕಾಪಾಡೋ ಕೆಲಸ ಮಾಡಿದ್ದೇವೆ. ಇನ್ನೊಂದಷ್ಟು ಕೆಲಸ ಆಗಬೇಕು. ನಮ್ಮ ಫಾರೆಸ್ಟ್ ಇಲಾಖೆ ಸಹಕಾರದಿಂದ ಇನ್ನೊಂದಷ್ಟು ಅಭಿವೃದ್ಧಿ ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡು. ನಮ್ಮಲ್ಲಿ ಟ್ರೇಡರ್ಸ್ ತುಂಬಾ ಜನ ಇದ್ದಾರೆ ಸರ್. ಚಿಕ್ಕ ಚಿಕ್ಕ ರೋಡ್ ಅಲ್ಲಿ ಅವ್ರದ್ದು ಏಜೆನ್ಸೀಸ್ ಇರ್ತವೆ, ಹೆವಿ ವೆಹಿಕಲ್ಸ್ ಬರ್ತವೆ. ಸೊ ಹೆವಿ ವೆಹಿಕಲ್ಸ್ ನೀವು ಸ್ಟಾಪ್ ಮಾಡಿದ್ದೀರಿ ಸರ್ ಮಾರ್ನಿಂಗ್. ನಗರದ ಒಳಗಡೆಗೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತೇಳಿ ಈಗ ಪೊಲೀಸರಿಗೆ ಮತ್ತು RTOನವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಹಿಂದೆ ನೀವು ಗಮನಿಸಿರಬೇಕು, ನಗರದ ಒಳಭಾಗದಲ್ಲೆಲ್ಲ ದೊಡ್ಡ ದೊಡ್ಡ ವೆಹಿಕಲ್, ಲಾರಿಗಳು, ಬಸ್ಗಳೆಲ್ಲ ಬರ್ತಾ ಇದ್ವು. ಈಗ ಎಲ್ಲ HTVಗಳು ನಗರವನ್ನು ಏನಿದ್ರು ರಾತ್ರಿ 8 ಗಂಟೆ ಮೇಲೆ ಪ್ರವೇಶ ಮಾಡಬೇಕು, ಬೆಳಗ್ಗೆ 8 ಗಂಟೆಯಿಂದ ಆಚೆ ಹೊಟ್ಬಿಡ್ಬೇಕು. ಹಗಲೊತ್ತು ಯಾವುದೇ ಕಾರಣಕ್ಕೂ ಇಂತಹ ದೊಡ್ಡ ದೊಡ್ಡ ವೆಹಿಕಲ್ಸು ಎಂಟ್ರಿ ಆಗಬಾರ್ದು. ಅದರಿಂದ ಏನಾಗುತ್ತೆ, ಟ್ರಾಫಿಕ್ ಕಂಜೆಷನ್ ಆಗುತ್ತೆ. ನಂಬರ್ 1. ಮೊದಲೇ ನಮ್ಮ ಕೋಲಾರದ ರಸ್ತೆಗಳು ಚಿಕ್ಕದು, ಕಿರಿದಾಗಿದೆ. ಆಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ಶಾಲೆಗಳಿದೆ, ಆಸ್ಪತ್ರೆಗಳಿದೆ. ಮತ್ತು ದೊಡ್ಡ ದೊಡ್ಡ ವೆಹಿಕಲ್ ಬರೋದ್ರಿಂದ ಅಪಾಯ ಇರ್ತದೆ. ಆಮೇಲೆ ಮಾಲಿನ್ಯ ಹೆಚ್ಚಾಗುತ್ತೆ ನೀವು ದೊಡ್ಡ ವೆಹಿಕಲ್ ಬರೋದ್ರಿಂದ. ಸೊ ಇವನ್ನೆಲ್ಲ ತಡೆಗಟ್ಟಬೇಕು ಅನ್ನೋ ಉದ್ದೇಶದಿಂದ ಡೈರೆಕ್ಷನ್ ಕೊಟ್ಟಿದ್ದೀವಿ. ಆ ಪ್ರಕಾರ ನಿರ್ಬಂಧ ಮಾಡಿದ್ದೀವಿ. ಆ ನಿರ್ಬಂಧ ಪ್ರಕಾರ ಈಗ ದೊಡ್ಡ ದೊಡ್ಡ ವೆಹಿಕಲ್ ಬರ್ತಾ ಇಲ್ಲ. ಉದಾಹರಣೆಗೆ ವೆಹಿಕಲ್ಗಳು ಯಾರಾದರೂ ಪಿಕಪ್ ಮತ್ತು ಡ್ರಾಪ್ ಇದ್ದಾಗ ಮಾತ್ರ ಬರಬೇಕು, ನೀವು ಡ್ರಾಪ್ ಮಾಡಬೇಕು, ಪಿಕಪ್ ಮಾಡಿ ಹೋಗಬೇಕು ಪಾಯಿಂಟ್ಸ್ನಲ್ಲಿ. ಯಾವುದೇ ಕಾರಣಕ್ಕೂ ರಾತ್ರಿ ಎಲ್ಲ ಗಾಡಿಗಳು ನಿಲ್ಲಿಸುವಾಗಿಲ್ಲ. ಒಂದು ವೇಳೆ ನಿಲ್ಲಿಸಿದ್ರೆ ಅದನ್ನು ಸೀಸ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಈಗಾಗಲೇ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಎನ್ಫೋರ್ಸ್ ಆಗಿದೆ. ಸ್ವಲ್ಪ ಅಲ್ಲಿ ಇಲ್ಲಿ ಒಂದಷ್ಟು ಲೂಪೋಲ್ ಇರ್ಬೋದು, ಅದನ್ನ ಸರಿಪಡಿಸೋ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅನ್ಕೊಂಡಷ್ಟು ಸಹಕಾರ ನಮ್ಮ ಕೋಲಾರ ಜನ ಕೊಡ್ತಾ ಇದ್ದಾರೆ. ವೆರಿ ಗುಡ್ ರೆಸ್ಪಾನ್ಸ್. ಅಬ್ಸಲ್ಯೂಟ್. ನಾ ಹೇಳಿದ್ನಲ್ಲ, ಒಂದೇ ಸರಿ ಆಗುದಿಲ್ಲ. ಬಹಳ ಹಲವಾರು ವರ್ಷಗಳ ಸಮಸ್ಯೆ ನೀವು ಒಂದಿನದಲ್ಲೋ ರಾತ್ರಿ ಬಗೆಹರಿಸಬೇಕಂದ್ರೆ ಆಗೋಲ್ಲ. ಸೊ ವಿ ನೀಡ್ ಟು ಟೇಕ್ ದ ಪೀಪಲ್ ಇನ್ ಟು ಕಾನ್ಫಿಡೆನ್ಸ್, ನಂಬರ್ 1. ಆ್ಯಂಡ್ ವಿ ನೀಡ್ ಟು ಕೀಪ್ ಆನ್ ಎನ್ಲೈಟನಿಂಗ್ ದೆಮ್, ಎಜುಕೇಟಿಂಗ್ ದೆಮ್. ಆಮೇಲೆ ಜಾಗೃತಿ ಅನ್ನೋದು ಕೂಡ ಒಂದೇ ದಿನದಲ್ಲಿ ಆಗೋಲ್ಲ. ಒಂದು ಸಾರ್ವಜನಿಕ ಬದುಕಿನ ನೂರಾರು ವಿಚಾರಗಳು ಬರ್ತಾ ಇರ್ತದೆ. ಆ ಎಲ್ಲ ವಿಚಾರಗಳು ಆ ಸಂದರ್ಭಕ್ಕೆ ತಕ್ಕ ಹಾಗೆ ಸಾರ್ವಜನಿಕರ ಸಹಕಾರ ಸಿಗ್ತಿರೋದ್ರಿಂದನೇ ಇದು ಇಷ್ಟೊಂದು ವ್ಯವಸ್ಥಿತವಾಗಿ ನಡೀತಾ ಇರೋದು. ನಿಮಗೆ ತುಂಬಾ ಕಷ್ಟ ಆಗ್ತಾ ಇರೋಂತ ಒಂದು ಪಾರ್ಟ್ ಸರ್, ನೀವು ಆಕ್ಟಿವ್ ಆಗಿ ಈ ಚೇಂಜ್ ನಾನು ಮಾಡಬೇಕು ಅಂತ ಹೊರಟಿದ್ದೀನಿ, ಆದ್ರೆ ನನಗೆ ಅದು ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಫಾರ್ ವೇರಿಯಸ್ ರೀಸನ್ಸ್. ಆ ತರ ಯಾವ್ದಾದ್ರು ಇಲ್ಲ, ಆ ತರ ಏನಿಲ್ಲ. ನಮಗೆ ಆ ತರ ಚಾಲೆಂಜಸ್ ಇರುತ್ತೆ ಅಷ್ಟೇ, ಕಷ್ಟ ಅಂತೇನಿಲ್ಲ. ದೇರ್ ವಿಲ್ ಬಿ ಆಲ್ವೇಸ್ ಚಾಲೆಂಜಸ್. ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ಇಂಪಾಸಿಬಲ್ ಆರ್ ಡಿಫಿಕಲ್ಟ್ ಅಂತ. ಯಾವ ಕೆಲಸ ಸುಲಭವಾಗಿ ಆಗುತ್ತೆ ಹೇಳಿ? ಸುಲಭವಾಗಿ ಆಗೋದ್ರೆ ಕೆಲಸನೇ ಇಲ್ಲ. ಅದು ಯಾರು ಬೇಕಾದ್ರೂ ಮಾಡ್ತಾರೆ. ನಮಗಿರುವ ಅನುಭವ, ನಮಗಿರುವ ಮ್ಯಾನ್ ಪವರು, ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದೆ. ಇಷ್ಟು ದೊಡ್ಡ ವ್ಯವಸ್ಥೆ ಇದೆ. ಇಷ್ಟು ದೊಡ್ಡ ವ್ಯವಸ್ಥೆ ಇಟ್ಟುಕೊಂಡು, ಇಷ್ಟು ದೊಡ್ಡ ಅಧಿಕಾರಿಗಳು, ಅನುಭವ, ಪಾಂಡಿತ್ಯ ಮತ್ತು ನಿಮ್ಮ ಪರಿಣಿತಿ ಎಲ್ಲ ಇಟ್ಟುಕೊಂಡು ಸಮಸ್ಯೆಗಳನ್ನ ಬಗೆಹರಿಸಲಿಲ್ಲ ಅಂತಂದರೆ ಅದು ಫೇಲ್ಯೂರ್ ಆಗಿಬಿಡ್ತದೆ. ಸೊ ದೇರ್ ವಿಲ್ ಬಿ ಆಲ್ವೇಸ್ ಚಾಲೆಂಜಸ್. ಚಾಲೆಂಜಸ್ನ ಓವರ್ಕಮ್ ಮಾಡೋದೇ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಅದಕ್ಕೆ ನಿಮ್ಮ ಅನುಭವ, ನಿಮ್ಮ ವಿವೇಕ, ನಿಮ್ಮ ಡಿಸ್ಕ್ರಿಷನರಿ ಪವರ್ಸ್ ಎಲ್ಲ ಯೂಸ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಸಮಸ್ಯೆಗಳು ಬಗೆಹರಿಸ್ಬೋದು. ಸಪೋರ್ಟಿಂಗ್ ಸ್ಟಾಫ್ ಇದ್ದಾರೆ ಸರ್ ನಿಮಗೆ? ಆಸ್ ಯೂಶುವಲ್ ಸರ್ಕಾರದಲ್ಲಿ ನೋಡ್ರಿ 100% ಎಲ್ಲಾನು ಸರ್ಕಾರ ಕೊಟ್ಬಿಟ್ಟು ನೀವು ಮಾಡಿ ಅನ್ನೋಕ್ಕೆ ನಾವ್ಯಾಕೆ ಬೇಕು? ವಿತ್ ಆಲ್ ಪ್ರಾಬ್ಲಮ್ಸ್ ಇಟ್ಕೊಂಡು, ಕಂಡೀಷನ್ಸ್ ಇಟ್ಕೊಂಡೆ ನಾವು ಕೆಲಸ ಮಾಡಿದ್ವಿ. 100ಕ್ಕೆ 100 ಕೊಟ್ಬಿಟ್ರೆ ಅಲ್ಲಿ ಕೆಲಸ ನಂದೇನಿದೆ? ಅಲ್ಲಿ ನಿಮಗೆ ಅಲ್ಲಿ ಒಂದಷ್ಟು ಸೌಲಭ್ಯಗಳ ಕೊರತೆ ಇರುತ್ತೆ, ಮ್ಯಾನ್ ಪವರ್ ಕೊರತೆ ಇರುತ್ತೆ. ಅದನ್ನೆಲ್ಲ ತೂಗಿಸ್ಕೊಂಡು ನೀವು ಚಾಲೆಂಜಸ್ನ ಫೇಸ್ ಮಾಡಬೇಕು. ಅದು ನಮಗಿರ್ತಕ್ಕಂಥ ಬಹಳ ದೊಡ್ಡ ಒಂದು ಚಾಲೆಂಜ್. ಅದು ಬಿಟ್ಟು ಕಂಪ್ಲೇಂಟ್ ಮಾಡೋ ಪ್ರಶ್ನೆನೇ ಇಲ್ಲ. 4 ಜನ ಇದ್ರು, ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಔಟ್ಪುಟ್. ನಿಮ್ಮ ಔಟ್ಪುಟ್ 4 ಜನ ಇದ್ದಾಗ ಏನು ಕೊಡ್ತಿದ್ರು, ಇಬ್ಬರಿದ್ದಾಗ ಅದೇ ಕೊಡಲೇಬೇಕು ನಾವು. ದೇರ್ ವಿಲ್ ನಾಟ್ ಬಿ ಎನಿ ಶಾರ್ಟ್ ಫಾಲ್ ಇನ್ ದ ಡೆಲಿವರಿ ಆಫ್ ದ ಸರ್ವಿಸಸ್ ಜಸ್ಟ್ ಬಿಕಾಸ್ ನಿಮ್ಮ ಸ್ಟಾಫ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಸಾರ್ವಜನಿಕ. ಸರ್, ಇವತ್ತು ನೀವು ಡಿಸ್ಕವರ್ ಮಾಡಿರೋ ತರ ಎಷ್ಟು ಸಲ ನೀವು ಈ ತರ ಬಂದಾಗ ಡಿಸ್ಕವರ್ ಬಹಳ ಪ್ರತಿ ಸಾರಿ ಬಂದಲ್ಲೂ ನನಗೆ ಕಣ್ಣು ತೆರೆಸ್ತಕ್ಕಂಥ ವಿಚಾರಗಳು ಕಂಡು ಬರ್ತವೆ. ಅದಕ್ಕೆ ಹೇಳೋದು, an ಆಫೀಸರ್ ಶುಡ್ ಆಲ್ವೇಸ್ ಬಿ ಇನ್ ದ ಫೀಲ್ಡ್ ಅಂತ. ಯಾಕೆ ಅಂದರೆ ಅನೇಕ ಸತ್ಯಗಳನ್ನ ಯಾವುದ್ಯಾವುದೋ ಕಾರಣಗಳಿಗಾಗಿ ಮರೆಮಾಚಿಬಿಡ್ತಾರೆ. ಆಮೇಲೆ ನೀವು ಆಫೀಸಲ್ಲಿ ಕೂತ್ಕೊಂಡು ಎಲ್ಲನೂ ವಿಜುವಲೈಸ್ ಮಾಡ್ಕೊಳಕ್ ಆಗೋದಿಲ್ಲ. ಈಗ ನೋಡಿ, 18-24 ಅಂಗಡಿಗಳು ಇದು ನಗರ ಮಧ್ಯದಲ್ಲಿದೆ, ಬಾಡಿಗೆ ಇಲ್ಲದೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿ ಎಷ್ಟು ದೊಡ್ಡ ನಷ್ಟ ಮಾಡ್ತಾ ಇದೀವಿ ನೋಡಿ ನಗರಸಭೆಗೆ. ಇದು ಇವತ್ತು ಗೊತ್ತಾಗಿದೆ. ಇಮಿಡಿಯೇಟ್ ಆಗಿ ನಾನು ಅದನ್ನ ಈಗ ಹೆಲ್ಮೆಟ್ ಕಡ್ಡಾಯ ಮಾಡಿದ್ದಾರೆ. ಹೌದೌದು, ಜನರಲ್ಲಿ ಒಂದಷ್ಟು ದಿವಸ ಆಕ್ರೋಶ ಇತ್ತು, ಇವಾಗ ಒಂದ್ ಸ್ವಲ್ಪ ರೂಢಿ ಮಾಡ್ಕೊಂಡಿದ್ದಾರೆ ಜನರು. ಎಷ್ಟು ಮುಖ್ಯ ಅಂತೀರಾ ಸರ್ ನಮ್ಮಂತ ಒಂದು ಚಿಕ್ಕೂರಿಗೆ ಹೆಲ್ಮೆಟ್? ಬಹಳ ಮುಖ್ಯ. ಪೊಲೀಸ್ ಇಲಾಖೆಗೆ ಅಭಿನಂದನೆ ಸಲ್ಲಿಸಬೇಕು. ಯಾಕೆಂದ್ರೆ ನೋಡಿ, ಜೀವ ಅನ್ನೋದು
ಬಹಳ ಪ್ರಶಸ್ತವಾದದ್ದು, ಮೌಲ್ಯಯುತವಾದದಲ್ವಾ, ಬೆಲೆ ಕಟ್ಟಕ್ಕಾಗೋದಿಲ್ಲ. ಯಾವುದ್ಯಾವುದೋ ಶೋಕಿಗೋ ಅಥವಾ ಬೇಜವಾಬ್ದಾರಿತನದಿಂದ ನೀವು ಹೆಲ್ಮೆಟ್ ಹಾಕೊಳ್ಳದೆ ಹೋದರೆ ನಿಮ್ಮ ಜೀವಕ್ಕೆ ಆಪತ್ತು. ಆಮೇಲೆ ಬಹುತೇಕ ನೀವು ರಸ್ತೆ ಅಪಘಾತಗಳು ಗಮನಿಸಿ ಹೆಡ್ ಇಂಜುರೀಸಿಂದನೇ ಭಾಳಷ್ಟು ಡೆತ್ಗಳಾಗ್ತಾ ಇರೋದು. ಆಮೇಲೆ ಪ್ರಾರಂಭದಲ್ಲಿ ನಿಮಗೆ ಹೆಲ್ಮೆಟ್ ಹಾಕಬೇಕು ಅಂದಾಗ ಒಂದಷ್ಟು ಕಸಿವಿಸಿ ಆಗುತ್ತೆ, ಹೌದು, ವಿರೋಧ ಇದ್ದೇ ಇರುತ್ತೆ ರೀ. ಅಷ್ಟು ಸುಲಭವಾಗಿ ಎಲ್ಲನೂ ಒಪ್ಕೊಳ್ಳಲ್ಲ ಜನ. ನಿರಂತರವಾಗಿ ನಮ್ಮ ಪ್ರಯತ್ನ ಇರಬೇಕು. ಆಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಇಲ್ಲ ಇದು ನಮ್ಮ ಒಳ್ಳೇದಕ್ಕೆ ಮಾಡ್ತಾ ಇದ್ದಾರೆ, ನಾವು ಕೂಡ ಇದನ್ನು ರೂಢಿಸ್ಕೋಬೇಕು ಅನ್ನುವ ಭಾವನೆ ಬಂದಾಗ ಸಹಜವಾಗಿ ಅವೆಲ್ಲ ಸಮಸ್ಯೆಗಳು ಓವರ್ ಎ ಪೀರಿಯಡ್ ಆಫ್ ಟೈಮ್ ಸರೋಗ್ಬಿಡುತ್ತೆ. ಸರ್, ಈ ಗೌರ್ಮೆಂಟ್ ಶಾಲೆಗಳು, ಸಾಕಷ್ಟು ಗೌರ್ಮೆಂಟ್ ಶಾಲೆಗಳು ಪರಿಸ್ಥಿತಿ ತುಂಬಾ ಗಂಭೀರವಾಗಿ ಡ್ಯಾಮೇಜ್ ಆಗಿರುವಂತ ಪರಿಸ್ಥಿತಿನಲ್ಲಿದೆ ಸರ್. ಆ ಒಂದು ಗೌರ್ಮೆಂಟ್ ಶಾಲೆಗಳನ್ನ ರೀಸ್ಟೋರ್ ಮಾಡೋದಕ್ಕೆ ಏನಾದ್ರು ಆಪ್ಷನ್ಸ್ ಇರುತ್ತಾ ಸರ್? ಇಲ್ಲ, ಸರ್ಕಾರ ಅದ್ರ ಬಗ್ಗೆ ಸಾಕಷ್ಟು ಗಮನ ಹರಿಸಿದೆ ಗಂಭೀರವಾಗಿ. ಎಲ್ಲೆಲ್ಲಿ ಅವಕಾಶಗಳಿದೆ ಅಲ್ಲೆಲ್ಲ ರಿಪೇರಿ ಮಾಡ್ತಕ್ಕಂಥದ್ದು, ಸುಸ್ಥಿತಿಯಲ್ಲಿ ಇಡ್ತಕ್ಕಂಥದ್ದೆಲ್ಲ ನಡೀತಾ ಇದೆ. ಯಾಕೆಂದರೆ ಹಳ್ಳಿಗಳಲ್ಲೂ ಕೂಡ ಶಾಲೆಗಳಿದೆ, ನಗರ ಮಟ್ಟದಲ್ಲೂ ಕೂಡ ಅಲ್ಲಿ ಹಲವಾರು ಸರ್ಕಾರಿ ಶಾಲೆಗಳಿದೆ. ಕೆಲವು ಕಡೆ ಸಮಸ್ಯೆಗಳಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬೈ ಆ್ಯಂಡ್ ಲಾರ್ಜು ಉತ್ತಮವಾದಂಥ ಸೌಕರ್ಯ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದೆ, ಮತ್ತು ಸೇವೆಯನ್ನು ಕೂಡ ಉತ್ತಮವಾದಂಥ ಗುಣಮಟ್ಟದ ಶೈಕ್ಷಣಿಕ ಸೇವೆಯನ್ನು ಕೂಡ ನಾವು ಕೊಡ್ಲಿಕ್ಕೆ ಸಾಧ್ಯವಾಗಿದೆ. ಒಂದು ಕ್ವೆಶನ್ ಸರ್, ಈ ಇಂಡಸ್ಟ್ರೀಸ್ ಇರೋದ್ರಿಂದ ನಮ್ದು ಇಂಡಸ್ಟ್ರಿಯಲ್ ಝೋನ್, ಸ್ಪೆಷಲ್ ಎಕನಾಮಿಕ್ ಝೋನ್ ಆಗಿರೋದ್ರಿಂದ ಅಲ್ಲಿಂದ ಬರೋ CSR ಅನ್ನ ಯಾವ್ಯಾವ ರೀತಿ ಉಪಯೋಗಿಸ್ಕೋತಾ ಇದೆ ಸರ್ ಅಡ್ಮಿನಿಸ್ಟ್ರೇಷನ್? ಅಂದರೆ CSR ಒಳ್ಳೆ ಸೋರ್ಸು. ಸಾಕಷ್ಟು ಇಂಡಸ್ಟ್ರೀಸ್ಗಳು, ಉದ್ಯಮಗಳು ಮುಂದೆ ಬಂದು ಅವರೆಲ್ಲರೂ ಕೂಡ ಹಣವನ್ನು, ಅಂದರೆ ಅವರ ಅನುದಾನವನ್ನು ನಮಗೆ ಕೊಡ್ತಾ ಇದ್ದಾರೆ. ವಿಶೇಷವಾಗಿ ಹೆಚ್ಚಾಗಿ ನಾವು ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅದರ ಹಣವನ್ನು ಬಳಸ್ತಾ ಇದ್ದೀವಿ. ಆ ಇಂಡಸ್ಟ್ರೀಸ್ ಬರೋದ್ರಿಂದ ಅವರ ಆದಾಯದ ಒಂದು ಏನು ಗಳಿಕೆಯ ಒಂದು ಭಾಗ ಇದೆ, ಆ ಭಾಗನ ಕೊಡ್ತಾರೆ. ಅದನ್ನು ಬಳಸ್ಕೊಂಡು ನಾವು ಸಮಗ್ರವಾದ ಅಭಿವೃದ್ಧಿಯನ್ನು ನಾವು ಮಾಡಬೇಕು. ಅದನ್ನು ನಾವು ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಭಾಳಷ್ಟು ಕೊಟ್ಟಿದ್ದಾರೆ. ಈ ವರ್ಷ ಕೂಡ ನಾವು ಗ್ರಾಮೀಣ ಪ್ರದೇಶದಲ್ಲಿ, ಆಮೇಲೆ ಈ ವಾಟರ್ ಬಾಡಿಗಳನ್ನ ರಿಜ್ಯುವಿನೇಟ್ ಮಾಡೋ ವಿಚಾರ, ಶಾಲೆಗಳು ರಿಪೇರಿ ಮಾಡ್ತಕ್ಕಂಥದ್ದು, ದತ್ತು ಕೊಡ್ತಕ್ಕಂಥದ್ದು. ಈ ಸಾರಿ ನಾವು CSRನಲ್ಲಿ ಮುಖ್ಯವಾಗಿ ವಾಟರ್ ಬಾಡಿ ರಿಜ್ಯುವಿನೇಷನು, ಆಸ್ಪತ್ರೆಗಳ ನವೀಕರಣ ಮತ್ತು ಈ ಶೈಕ್ಷಣಿಕ ಸೌಲಭ್ಯಗಳನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಬಳಸ್ತಾ ಇದ್ದೀವಿ. ಇನ್ ಎ ವೇ ಇಟ್ ಈಸ್ ಗುಡ್. ವಿ ಆರ್ ಗೆಟಿಂಗ್ ವೆರಿ ಗುಡ್ ಸಪೋರ್ಟ್ ಫ್ರಮ್ ದಿ ಇಂಡಸ್ಟ್ರೀಸ್ ಆಲ್ಸೋ. ಗಮನಿಸಿದಂಗೆ ನಿಮಗೆ ಫುಡ್ ಸೇಫ್ಟಿ ಅನ್ನೋದು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ನೀವು. ಅದು ನಾನು ತುಂಬಾ ಸಲ ನೋಡಿದ್ದೀನಿ. ಅಂಡ್ ಒಂದಷ್ಟು ಹೋಟೆಲ್ಸ್ ಕೂಡ ನೀವು ಲಾಕ್ ಮಾಡಿಸಿದ್ರಿ ಅನ್ನೋ ವಿಷಯ ಬಂತು. ಸೊ ಸಿಚುವೇಶನ್ ಇದೆ ನೋಡಿ, ಇವತ್ತು ಎಲ್ಲರೂ ನಾವು ಮಾತಾಡ್ತಿರೋದೇನೆಂದರೆ ನಮಗೆ ಆಹಾರ ವಿಷವಾಗಿದೆ, ನಮ್ಮ ಮಣ್ಣು ವಿಷ ಆಗಿದೆ, ಭೂಮಿ ವಿಷವಾಗಿದೆ. ಎಲ್ಲದರೊಳಗೂ ನಾವು ಕಲಬೆರಕೆನೇ ತಿಂದರೆ ಮತ್ತು ನಾವು ಆರೋಗ್ಯವಂತರಾಗಿರೋದು ಹೇಗೆ ಸಾಧ್ಯ? ಸರ್ಕಾರ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದೆ, ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ನಮ್ಮ ಸಾರ್ವಜನಿಕರಿಗೆ ನಾವು ವಿಷಮುಕ್ತವಾಗಿರ್ತಕ್ಕಂಥ ಆರೋಗ್ಯಕರವಾದಂಥ ಸಾಮಗ್ರಿಗಳನ್ನು, ಆಹಾರ ಪದಾರ್ಥನ ಒದಗಿಸಬೇಕಾಗಿರೋದು ನಮ್ಮ ಕರ್ತವ್ಯ ಮತ್ತು ಸರ್ಕಾರದ ಉದ್ದೇಶವೂ ಅದು ಈಡೇರದೆ ಕೆಲವರು ಏನು ಮಾಡ್ತಾರೆ, ಕಲಬೆರಕೆ ಮಾಡೋದು. ಬಹಳ ನಂಗೆ ದುಃಖ, ಬೇಸರ ಆಗಿದೆ ಯಾವಾಗ ಅಂತಂದರೆ ಕುಡಿಯೋ ನೀರು ಕೂಡ ಕಲಬೆರಕೆ ಮಾಡ್ತಾರೆ. ಅದಕ್ಕಿಂತ ನನಗೆ ಇನ್ನೂ ತುಂಬ ನನಗೆ ಹರ್ಟ್ ಆಗಿದೆ ಏನಂದರೆ ಕುಡಿಯೋ ಹಾಲನ್ನು ಕೂಡ ಕಲಬೆರಕೆ ಮಾಡ್ತಾರೆ. ಅಂದರೆ ಇವರೇನು ಮನುಷ್ಯತ್ವ ಇರೋರ, ದುಡ್ಡು ಮಾಡೋಕ್ಕೆ 108 ದಾರಿಗಳಿದೆ. ಮಕ್ಕಳು, ವೃದ್ಧರು ಕುಡಿಯೋ ಹಾಲನ್ನ ಇವರು ಕಲಬೆರಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಯಾವಾಗ ಹಾಲು ಕಲಬೆರಕೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಫುಡ್ ಸೇಫ್ಟಿ ಕಮಿಷನ್ ಜೊತೆಯಲ್ಲಿ ಮಾತಾಡಿ 32 ರಾಜ್ಯದಲ್ಲಿರೋ ಎಲ್ಲ ಫುಡ್ ಸೇಫ್ಟಿ ಆಫೀಸರ್ಸ್ನ ಕರೆಸಿ ಏಕಕಾಲದಲ್ಲಿ ನಮ್ಮ ಜಿಲ್ಲೆಯ 32 ಗ್ರಾಮಗಳ ಮೇಲೆ ರೇಡ್ ಮಾಡಿ ಅಲ್ಲಿರ್ತಕ್ಕಂಥ ಹಾಲಿನ ಸ್ಯಾಂಪಲ್ಸ್ನ ತರಿಸಿದ್ದೀನಿ. ಸ್ಯಾಂಪಲ್ಸ್ ಕೂಡ ನಾವು ಲ್ಯಾಬ್ ಕಳಿಸಿ ಟೆಸ್ಟ್ ಮಾಡಿದ್ದೀವಿ. ಅಲ್ಲೇನಾಗಿದೆ, ಎಲ್ಲ ಖಾಸಗಿ ಕಂಪನಿಗಳು ಅವರು ದುಡ್ಡು ಜಾಸ್ತಿ ಕೊಟ್ಬಿಟ್ಟು ನಮ್ಮ ರೈತರಿಂದ ಹಾಲನ್ನು ಪರ್ಚೇಸ್ ಮಾಡಿ ಅವರು ಒಂದಷ್ಟು ಕಲಬೆರಕೆ ಮಾಡಿ ಅವ್ರದ್ದು ಬಲ್ಕ್ ಸೆಂಟರ್ಸ್ ಇರುತ್ತೆ, ಅಲ್ಲಿ ಕಳಿಸೋದು. ಅಲ್ಲಿಂದ ಮತ್ತೆ ಅವರು ಬ್ರ್ಯಾಂಡ್ ಮಾಡಿ ವಾಪಸ್ ನಮ್ಮ ಜಿಲ್ಲೆಗೆ ತಗೊಂಬರೋದು. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡಿದ್ದೀವಿ. ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ ತಾಲೂಕಿನಲ್ಲಿ. ಆಮೇಲೆ ಕುಡಿಯೋ ನೀರನ್ನು ಕೂಡ ಈ ವೆಂಡರ್ಸ್ ಇರ್ತಾರೆ, ನಮ್ಗೆ ಗೊತ್ತಾಗಲ್ಲ. ಈಗ ನಿಮ್ಮ ಮನೆಗೆ ಒಂದು ಕ್ಯಾನ್ ತರ್ತೀರಿ, ಕ್ಯಾನ್ ನೀರು ಸರಿಗಿದೆಯೋ ಇಲ್ವೋ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ನಂಬ್ತೀರಿ, ಬ್ಲೈಂಡ್ ಬಿಲೀಫಲ್ಲಿ ನಾವು ತಗೋತೀವಿ, ಕುಡಿತೀವಿ. ಕುಡ್ದಾಗ ಗೊತ್ತಾಗುತ್ತೆ ನಮ್ಗೆ ಅದು ಕಂಟಾಮಿನೇಟೆಡ್ ವಾಟರ್, ನಿಮ್ಗೆ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಸೋರ್ಸ್ಗೆ ನಾವು ಹೋಗಿದ್ದೀವಿ, ಹೇಳಿದ್ದೀವಿ ಕುಡಿಯೋ ನೀರು ಮತ್ತು ಕುಡಿಯೋ ಹಾಲು ಯಾವುದೇ ಕಾರಣಕ್ಕೂ ಕಲಬೆರಕೆ ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು.
ಅಂಥ ಪ್ರಕರಣ ಏನೇ ಕಂಡು ಬಂದರೂ ಕೂಡ ಕ್ರಿಮಿನಲ್ ಮೊಕದ್ದಮೆ ಹಾಕಿ ನಾವು ಸಂಪೂರ್ಣ ನಿಯಂತ್ರಣ ಮಾಡಿದ್ವಿ, ವಿಶೇಷವಾಗಿ ಈ ಗಡಿ ಪ್ರದೇಶದಲ್ಲಿ. ಕೋಲಾರ ಮಕ್ಕಳಿಗೆ ಸ್ಪೋರ್ಟ್ಸಿನ ಆದ್ಯತೆ, ಅದಕ್ಕೆ ಏನ್ ಸ್ಟೆಪ್ಸ್ ತಗೊಳ್ಬಹುದು ಸರ್? ಸ್ಪೋರ್ಟ್ಸ್ಗೆ ಹಾ ಸರ್. ಬಹಳ ದೊಡ್ಡ ಅವಕಾಶ ಇದೆ. ಮತ್ತು ನಮ್ಮಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ಗಳು ಬಂದಿದ್ದಾರೆ. ರಾಜ್ಯ ಮಟ್ಟ, ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈಗಾಗಲೇ ಹಲವಾರು ಪ್ರತಿಭೆಗಳು ನಮ್ಮ ಜಿಲ್ಲೆಗೆ, ನಗರಕ್ಕೆ ಸಾಕಷ್ಟು ಪ್ರಶಸ್ತಿಗಳನ್ನು ತಂದುಕೊಟ್ಟಿದ್ದಾರೆ, ಹೆಸರು ಮಾಡಿದ್ದಾರೆ. ನಮ್ಮ ಸ್ಟೇಡಿಯಂನ ಬಳಸ್ಕೊತಾ ಇದ್ದಾರೆ. ಈಗ ಇಂಡೋರ್ ಸ್ಟೇಡಿಯಮಲ್ಲೂ ಸಾಕಷ್ಟು ಅವಕಾಶಗಳ ಸೌಲಭ್ಯಗಳನ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ದೀವಿ. ಮೊನ್ನೆ ಅಷ್ಟೇ ಬಾಸ್ಕೆಟ್ಬಾಲ್ ಒಂದು ಕೋರ್ಟ್ ಕೂಡ ನಾವು ಸಾರ್ವಜನಿಕರಿಗೆ ಅರ್ಪಣೆ ಮಾಡಿದ್ದೀವಿ. ಇದರ ಜೊತೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಕೂಡ ಬರ್ತಾ ಇದೆ. ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ ಸರ್, ಸ್ವಿಮ್ಮಿಂಗ್ ಪೂಲ್ ಇರಲಿಲ್ಲ ನಗರಕ್ಕೆ, ಅದು ಕೂಡ ಬರ್ತಾ ಇದೆ. ಕಬಡ್ಡಿ, ವಾಲಿಬಾಲು, ಹೀಗೆ ಬೇರೆ ಬೇರೆ ಕ್ರೀಡೆಗಳಲ್ಲಿ ಸಾಕಷ್ಟು ಅನುಕೂಲವನ್ನು ನಾವೀಗ ಮಾಡಿಕೊಡ್ತಾ ಇದ್ದೀವಿ. ಕ್ರೀಡಾಪಟುಗಳ ಬೆಳವಣಿಗೆಗೆ ಅವಕಾಶ ಇದೆ. ನೋಡಿ, ಇಲ್ಲಿ ನಾವೀಗ ಇವರಿಗೆ ರಸ್ತೆನಲ್ಲಿ ಇದ್ದಾರೆ. ಬಜೆಟ್ ಅಲ್ಲಿ ಕೋಲಾರ್ಗೆ ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ. ಹೌದು, ಸೊ ಅದ್ರ ಮೇಲೆ ನೀವು ಬಹಳ ಒಳ್ಳೇದು. ಯಾಕೆಂದ್ರೆ ಡೆವಲಪ್ಮೆಂಟ್ ಆಗ್ಬೇಕಲ್ವಾ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಬರೋದ್ರಿಂದ ನಮ್ಮ ಬಡ ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳುಗಳಿಗೆ ಅವಕಾಶ ಸಿಗುತ್ತೆ. ಆದ್ರೆ ಅದರಿಂದ ಬರೋ ಕ್ರೌಡ್ ನ ಮ್ಯಾನೇಜ್ ಮಾಡೋಷ್ಟು ಸೌಕರ್ಯಗಳು ನಮ್ಮಲ್ಲಿ ಇದೆಯಾ ಸರ್? ಇಲ್ಲ, ಇದೆ. ಕೋಲಾರ ಸಿಟಿ ಇಂಟೇಕ್ ಕೆಪಾಸಿಟಿ ಚೆನ್ನಾಗಿದೆ. ನೀವು ಅದನ್ನು ತಡ್ಕೊಳ್ಳೋ ಶಕ್ತಿನೂ ಇದೆ. ಮತ್ತು ಸಾಕಷ್ಟು ಅಭಿವೃದ್ಧಿಗೆ ಬಹಳ ಪೊಟೆನ್ಷಿಯಲ್ ಇರ್ತಕ್ಕಂಥ ಒಂದು ನಗರ. ನೋಡಿ, ಬೆಂಗಳೂರು ಈಗ ಸ್ಯಾಚುರೇಟ್ ಆಗೋಗ್ತಾ ಇದೆ. ಬೆಂಗಳೂರಿನಿಂದ ಎಲ್ಲರೂ ಟೈರ್ 2 ಸಿಟಿಗಳಿಗೆ ಬರಬೇಕು, ಹೆಚ್ಚು ಸೌಕರ್ಯ. ಮತ್ತು ಇದು ಹೈವೇನಲ್ಲಿ ಬೇರೆ ಇದೆ ನಮ್ಮದು ಕೋಲಾರ. ಹೈವೇನಲ್ಲಿ ಇರೋದ್ರಿಂದ ಆಕ್ಸೆಸಿಬಿಲಿಟಿ ತುಂಬ ಚೆನ್ನಾಗಿದೆ. ಆಮೇಲೆ ಏನು, ಬೆಂಗಳೂರಿಂದ ನಿಮಗೆ 1-1.5 ಗಂಟೆಯಲ್ಲಿ ಬಂದ್ಬಿಡ್ಬೋದು. ಈಗ ಉದಾಹರಣೆಗೆ ವೈಟ್ ಫೀಲ್ಡಿಂದ ನಿಮ್ಗೆ ಅಷ್ಟೊತ್ತು ಬೇಕಾಗಲ್ಲ. KR-ಪುರಮಿಂದ 1 ಅವರ್ ಇಟ್ಸ್ ಎನಫ್. ಕೋಲಾರನ್ನ ಒಂದು ದೊಡ್ಡ ಬೃಹತ್ ಕೋಲಾರ ಆಗಿ ನೋಡೋಕೆ ಇಷ್ಟಪಡ್ತೀರಾ ಸರ್? ಹಾ, ಕೋಲಾರ ಹೇಗೆ ಬೆಳಿಬೇಕು ಅಂದ್ರೆ ತನ್ನ ಐತಿಹಾಸಿಕ ಅಸ್ಮಿತೆಯನ್ನು ಉಳಿಸ್ಕೊಂಡು ಆಧುನಿಕವಾಗಿ ಕೂಡ ಬೆಳಿಬೇಕು ಅನ್ನೋದು ನನ್ನ ಉದ್ದೇಶ. ನೀವು ಪಾರಂಪರಿಕ ಮೌಲ್ಯಗಳನ್ನ ಗಾಳಿಗೆ ತೂರಿ ನಗರವನ್ನು ಯಾವತ್ತೂ ಬೆಳೆಸಬಾರ್ದು. ಅದರ ಜೊತೆಲಿ ಬ್ಲೆಂಡ್ ಆಗಬೇಕು. ಅಂದ್ರೆ ಪ್ರತಿ ನಗರಕ್ಕೆ ಒಂದು ಇತಿಹಾಸ ಇರುತ್ತಲ್ವಾ, ಒಂದು ಪರಂಪರೆ ಇರುತ್ತಲ್ವಾ, ಆ ಪರಂಪರೆಯನ್ನ ಗೌರವಿಸಿಕೊಂಡು ಆಧುನಿಕತೆಯ ಟಚ್ ಕೊಡ್ಬೇಕು ನೀವು. ಆಗ ಏನಾಗುತ್ತೆ, ನಿಮಗೆ ದೇರ್ ಇಸ್ ಎ ಬ್ಲೆಂಡ್ ಆಫ್ ಬೋತ್ ಟ್ರೆಡಿಷನ್ ಅಂಡ್ ಮಾಡರ್ನಿಸಮ್. ಆಗ ನಿಮಗೆ ಹಿರಿಯರ ಸೆಂಟಿಮೆಂಟ್ಸ್ ಗೌರವಿಸಿದಂಗೆ ಆಗುತ್ತೆ. ಈ ಹೊಸ ತಲೆಮಾರಿನ ಜನಗಳಿಗೂ ಹೌದಪ್ಪ ನಮ್ದು ಇದು ಸಿಟಿ ಅಂತ ಅನ್ಸೋಕ್ ಶುರು ಆಗುತ್ತೆ. ಆ ಎರಡು ಫೀಲಿಂಗ್ ಬರೋ ಹಾಗೆ ವಿ ಹ್ಯಾವ್ ಟು ಬ್ಲೆಂಡ್ ದ ಡೆವಲಪ್ಮೆಂಟ್ ಆಫ್ ಅ ಸಿಟಿ. DC ಆಗಿ ಬಂದಾಗ ಇಟ್ಕೊಂಡಿದ್ದಂತ ವಿಷನ್ ಇವತ್ತು ಎಷ್ಟು ನೆರವೇರಿದೆ ಸರ್? ಆಗ್ತಾ ಇದೆ. ಯಾಕೆಂದ್ರೆ ನಾವು ಏನೋ ಎಲ್ಲಿಗೆ ಹೋದ್ರೂ ಅವಕಾಶಗಳನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೋಬೇಕು ನನ್ನ ಉದ್ದೇಶ. ಎಷ್ಟೆಷ್ಟು ಅವಕಾಶಗಳು ಹೇಗೆ ಸಿಗುತ್ತೆ ಹಾಗೆ ಅದನ್ನ ಬಳಸ್ಕೊತಾ ಹೋಗ್ಬೇಕು. ನಾವು ಹೀಗೆ ಮಾಡ್ತೀವಿ ಅಂತ ಹೇಳಕ್ಕೂ ಆಗೋದಿಲ್ಲ. ಆಯಾ ಸಿಟಿಗಳಿಗೆ, ಆ ಜಿಲ್ಲೆಗಳಲ್ಲಿ ಕೆಲವು ವಿಶೇಷವಾದ ಸಮಸ್ಯೆಗಳಿರ್ತವೆ, ಕೆಲವು ವೈಶಿಷ್ಟ್ಯಗಳಿರ್ತವೆ. ಅದಕ್ಕೆ ತಕ್ಕ ಹಾಗೆ ನಾವು ಅಭಿವೃದ್ಧಿಯನ್ನು ರೂಪಿಸಬೇಕಾಗುತ್ತೆ. ಯು ಡೋಂಟ್ ಹ್ಯಾವ್ ಎ ರೆಡಿಮೇಡ್ ಪ್ಲಾನ್. ನಂದು ಯಾವುದೋ ಒಂದು ಇದು ದಿಸ್ ಇಸ್ ಮೈ ಡೆವಲಪ್ಮೆಂಟ್ ಪ್ಲಾನ್ ಅಥವಾ ಸ್ಟ್ರಾಟಜಿ ಅಂತ ಎಲ್ಲಾ ಜಿಲ್ಲೆಗಳಿಗೂ, ನಗರಗಳಿಗೂ ಅಪ್ಲೈ ಮಾಡೋಕ್ಕಾಗಲ್ಲ. ಇಟ್ಸ್ ಡೈನಾಮಿಕ್ ಅಂಡ್ ಫ್ಲೆಕ್ಸಿಬಲ್. ನೀವು ಆ ಜಿಲ್ಲೆಗೆ, ಆ ನಗರಕ್ಕೆ ಹೋದಾಗ ಅದಕ್ಕೆ ತಕ್ಕಂಗೆ ನೀವು ಮಾರ್ಪಡಿಸ್ಕೋಬೇಕಾಗುತ್ತೆ. ಸೊ ಸರ್, ವೆರಿ ಥ್ಯಾಂಕ್ ಯು ನಮ್ಮ ಈ ಒಂದು ಸಿಟಿ ಟೂರ್ಗೆ ಕೋಆಪರೇಟ್ ಮಾಡಿದ್ದಕ್ಕೆ. ನಮ್ಮ ಕೋಲಾರ ಜನತೆಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಏನೇನು ಮಾಡಿದ್ದೀರಾ, ಏನೇನು ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ನೀವು ತಿಳಿಸ್ಕೊಟ್ಟಿದ್ದೀರಾ ಸರ್. ಹೃದಯಪೂರ್ವಕ ಧನ್ಯವಾದಗಳು. ಅದಕ್ಕೆ ನಮ್ಮ ಕೋಲಾರ ಜನತೆಗೆ ಒಂದು ಸ್ಮಾಲ್ ಮೆಸೇಜ್ ಸರ್. ಮೆಸೇಜ್ ಏನಿಲ್ಲ, ವರ್ಕ್ ಈಸ್ ಮೆಸೇಜ್ ಅಷ್ಟೇ. ನಾವು ವಿ ಓನ್ಲಿ ಎಕ್ಸ್ಪೆಕ್ಟ್ ಕೋಆಪರೇಷನ್ ಫ್ರಮ್ ದ ಪಬ್ಲಿಕ್ ಅಷ್ಟೇ. ಸಾರ್ವಜನಿಕರು ನಮಗೊಂದಷ್ಟು ಸಹಕಾರ ಕೊಟ್ಬಿಟ್ರೆ, ನಮ್ಮ ನಗರಸಭೆ ಮತ್ತು ಜಿಲ್ಲಾಡಳಿತದ ಮೇಲೆ ವಿಶ್ವಾಸ ಇಟ್ಟು ಅವ್ರು ನಮಗೆ ಸಹಕಾರ ಕೊಟ್ಟರೆ ಅದು ಬಹಳ ದೊಡ್ಡ ಬಲ ನಮಗೆ. ಆ ನಿರೀಕ್ಷೆ ಇದೆ ನನಗೆ. ಯಾಕೆಂದರೆ ಇವತ್ತಿನ ಸಮಾಜ ಮತ್ತು ಇವತ್ತಿನ ಯಂಗ್ಸ್ಟರ್ಸು ದೇ ಹ್ಯಾವ್ ಗಾಟ್ ಲಾಟ್ ಆಫ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸಾಮಾಜಿಕ ಜವಾಬ್ದಾರಿ ಎಲ್ಲರಲ್ಲೂ ಬಂದಿದೆ. ಒಂದು ಒಳ್ಳೆಯ ವಾತಾವರಣ ಇರಬೇಕು, ನನ್ನ ನಗರ ಸುಂದರವಾಗಿರಬೇಕು. ಯಾಕೆಂದರೆ ಇವರು ಹೊರಗಡೆ ಸುತ್ತಾಡ್ಕೊಂಡು ಬಂದಿದ್ದಾರೆ, ಬೇರೆ ಬೇರೆ ದೇಶಗಳು ನೋಡಿದ್ದಾರೆ, ಬೇರೆ ಬೇರೆ ನಗರಗಳು ನೋಡಿದ್ದಾರೆ. ಎಲ್ಲ ನೋಡಿದಾಗ ಅನ್ಸಕ್ಕೆ ಶುರು ಆಗುತ್ತೆ, ನಮ್ಮ ನಗರನೂ ಯಾಕೆ ಚೆನ್ನಾಗಿರಬಾರ್ದು ಅಂತ. ಅಂತಹ ಸಾಲಿಗೆ ನಾವು ಯಾಕೆ ಸೇರಬಾರ್ದು ಅಂತ ಅನ್ಸುತ್ತಲ್ವ. ಅದಕ್ಕೆ ಜಿಲ್ಲಾಡಳಿತ ಕಟಿಬದ್ಧವಾಗಿದೆ, ಪಣ ತೊಟ್ಟಿದೆ. ಸಾರ್ವಜನಿಕರ ಸಹಕಾರ ಅದು ನಮಗೆ ಸಿಕ್ಕಿಬಿಟ್ರೆ ಬಹುಶಃ ನನಗನ್ಸುತ್ತೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು, ಇದು ಒಂದು ಸಹನೀಯವಾದಂಥ ನಗರ ಆಗಬೇಕು. ಇಟ್ ಶುಡ್ ಬಿ ಲೈಕಬಲ್, ಲವಬಲ್ ಆ್ಯಂಡ್ ಲಿವಬಲ್ ಸಿಟಿ ಆಗಬೇಕು. ಯಾವ ಸಿಟಿಗೂ ವಾಸವಾಗಿರ್ತೀವೋ ಆ ಸಿಟಿ
ನಮಗೆ ಇಷ್ಟವೂ ಆಗಬೇಕಲ್ಲ. ಸೊ ಆ ಲವಬಲ್ ಆ್ಯಂಡ್ ಲಿವಬಲ್ ಸ್ಟೇಟಸ್ಗೆ ನಾವು ತಂದಾಗ ಮಾತ್ರ ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಅಸೆಸ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಸೊಸೈಟಿ ಆಸ್ ವೆಲ್ ಆಸ್ ದ ಸಿಟಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಭಾಳ ಖುಷಿ ಆಯ್ತು ನನಗೆ. ಎರಡೂವರೆ ಗಂಟೆ ನೀವು ನಮ್ಮ ಜೊತೆ ಪರ್ಯಟನ ಮಾಡೋದ್ರಿಂದ ಅನೇಕ ಹೊಸ ಹೊಸ ವಿಚಾರಗಳು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಸೊ ಅವೆಲ್ಲ ಅಟೆಂಡ್ ಮಾಡೋಕ್ಕೆ ಅನುಕೂಲ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ವಿವಿಡ್ ವಿಷನ್ ಕಡೆಯಿಂದ, ಕೋಲಾರ ಜನತೆ ಕಡೆಯಿಂದ ವಿ ಆರ್ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಯುವರ್ ವರ್ಕ್. ಥ್ಯಾಂಕ್ಸ್ ಅ ಲಾಟ್ ಸರ್.